ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಒಂದು ಲೈಕ್ ಕೊಡಿ. ಅನುಪಮ ಇವಾಗ ದ್ವಾರಕಕ್ಕೆ ಹೋಗಿದ್ದಾಳೆ. ಅಲ್ಲಿ ಪೂಜೆ ಯಜ್ಞ ಎಲ್ಲ ಆಗೋಯ್ತು. ಅಂದರೆ ಹಳೇದನ್ನು ನೆನೆಸ್ಕೋತಿದ್ದಾಳೆ ಅವಳು. ಅಂದರೆ ನಾವು ಮಗು ದತ್ತು ತಗೊಂಡು ಸಾಕಿದಾಗ ಅನುಜು ಮತ್ತು ಅನುಪಮ ಮತ್ತು ಮಗು ಎಲ್ಲರೂ ಕೈ ಇಟ್ಟು ಯಾವ ರೀತಿ ಇದು ಮಾಡ್ತಿದ್ರು ಅನ್ನೋದನ್ನು ಅದೆಲ್ಲ ನೆನೆಸ್ಕೋತಾ ಇದ್ದಾಳೆ. ಪಾಪ ಅವಳು ಸಾಕಿರೋ ಮಗು ಅಲ್ವಾ, ತುಂಬಾ ಇಷ್ಟಪಡ್ತಾಳೆ. ಆದರೆ ಆ ಹುಡುಗಿ ಇಷ್ಟಪಡಲ್ಲ. ಆ ಹುಡುಗಿ ತುಂಬಾ ಇದು ಮಾಡುತ್ತೆ. ಅಂದರೆ ನಮ್ಮ ಮಮ್ಮಿಯಿಂದನೇ ನನಗೆ ಇಷ್ಟೊಂದು ಕಷ್ಟ ಆಯಿತು ಅಂತ ಆ ಹುಡುಗಿ ಮನಸ್ಸಲ್ಲಿ ಕೂತ್ಬಿಟ್ಟಿದೆ. ಹಂಗಾಗಿ ಆ ಹುಡುಗಿ ಆ ಥರ ತಿಳ್ಕೊಂಡಿದೆ. ಅನುಪಮಂದು ಅಲ್ಲಿ ತಪ್ಪೇನೂ ಬರಲ್ಲ. ಪಾಪ ಅವಳಿಗೆ ಎಲ್ಲ ಕಡೆನೂ ಕಷ್ಟನೇ ಆಗಿರುತ್ತೆ. ಅಲ್ಲಿ ಬೆಂಗಳೂರಲ್ಲಿ ಬಿಸ್ನೆಸ್ ಹಾಕ್ಕೊಟ್ಟು ಬಂದಿದ್ದಾಳೆ ಅವನಿಗೆ, ಮಗನಿಗೆ ತುಷಾರ್ಗೆ. ಅವ್ನು ನೋಡಿದ್ರೆ ಅಲ್ಲಿ ಲಾಸ್ ಮಾಡ್ಕೊಂಡು ಕೂತಿದ್ದಾನೆ ಇವಾಗಲೇ. ಅವರೆಲ್ಲ ಕೆಲಸ ಬಿಟ್ಟು ಹೋಗಿದ್ದಾರೆ. ಈಗ ಅಲ್ಲಿ ಲಾಸ್ ಆಗ್ತಿದೆ. ಅವರು ವರ್ಕರಿಗೆ ದುಡ್ಡು ಕೊಡೋಕ್ಕೂ ಇಲ್ಲ, ಕಂಪ್ನಿಗೆ ದುಡ್ಡು ಕಟ್ಟಲಿಕ್ಕೂ ಇಲ್ಲ, ಬಾಡಿಗೆ ಕಟ್ಟಲಿಕ್ಕೂ ಇಲ್ಲ. ಹಂಗೆ ಮಾಡ್ಕೊಂಡು ಕೂತಿದ್ದಾನೆ. ಇಲ್ಲಿ ಮೊಮ್ಮಗ ಕರ್ಕೊಂಡು ಹೋಗಿದ್ದಾನೆ. ಆಶ್ರಮಕ್ಕೆ ಹೋಗ್ಬರೋಣ ಬಾ ಅಜ್ಜಿ ಅಂತ ಹೇಳ್ಬಿಟ್ಟು ಆಶ್ರಮಕ್ಕೆ ಹೋಗಿದ್ದಾರೆ. ಹೋಗಿ ಅಲ್ಲಿ ಯಾರೋ ಕುಂಕುಮ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಆ ಕುಂಕುಮ ಕೈಗೆ ಟಚ್ ಆಗಿ ಡಿಚ್ಚಿ ಹೊಡೆದು ಕೈಗೆ ಹತ್ತುತ್ತೆ. ಅದು ಅವಳು ಗೋಡೆಗೆ ಇಟ್ಟ ತಕ್ಷಣವೇ ಆ ಹುಡುಗಿ ಅಲ್ಲಿ ಗೋಡೆಗೆ ಆ ಥರ ಡಿಸೈನ್ ಎಲ್ಲ ಪೇಂಟಲ್ಲಿ ಇಟ್ಟಿರುತ್ತೆ. ಅದೇ ಪೇಂಟ್ ಇದಕ್ಕೆ ಹೊತ್ಕೊಬಿಡುತ್ತೆ. ಹಾಗಾಗಿ ಇದೇನಿದು, ಇಲ್ಲಿ ಯಾರಿದ್ದಾರೆ, ಈ ಥರ ನನ್ನ ಕೈ ಸೈಜೆ ಆ ಥರ ಕೈ ಇಟ್ಟ ತಕ್ಷಣ ನನಗೊಂಥರ ವೈಬ್ರೇಷನ್ ಆಗ್ತಿದೆಯಲ್ಲ, ಯಾರು ಅಂತೇಳಿ ತುಂಬಾ ತಲೆ ಕೆಡಿಸ್ಕೊಳ್ತಾಳೆ ಅನುಪಮ. ಆದರೆ ಏನೂ ಅರ್ಥ ಆಗಿರಲ್ಲ. ಸದ್ಯಕ್ಕೆ ಹುಡುಗಿ ಹೆಸರನ್ನು ಚೇಂಜ್ ಮಾಡ್ಕೊಬಿಟ್ಟಿದ್ದಾಳಲ್ಲ, ಹಂಗಾಗಿ ಯಾರು ಅಂತಲೂ ಗೊತ್ತಾಗ್ತಾಯಿಲ್ಲ. ಆಮೇಲೆ ಅಲ್ಲಿ ಹೇಳ್ತಾನೆ, ನಾನು ನಿಮ್ಮ ಅಮ್ಮ ಮಗಳನ್ನು ಒಂದು ಮಾಡೋ ಸಲುವಾಗಿ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಂತ ಅವನು ಮನಸ್ಸಲ್ಲಿ ಹೇಳ್ಕೊಳ್ತಾನೆ. ಬಾಯಿ ಬಿಟ್ಟು ಹೇಳಲ್ಲ ಅಜ್ಜಿ ಹತ್ರ, ಮನಸ್ಸಲ್ಲಿ ಹೇಳ್ಕೊಳ್ತಾನೆ. ಆಮೇಲೆ ಅಜ್ಜಿ ನನಗೇನು ಇಲ್ಲಿ ಈ ಆಶ್ರಮಕ್ಕೆ ಹೆಜ್ಜೆ ಇಟ್ಟ ತಕ್ಷಣ ಏನೋ ಒಂದು ರೀತಿ, ಅಂದರೆ ಆಶ್ರಮಕ್ಕೆ ಹೋಗ್ಬಿಟ್ಟು ನಾವು ಮಕ್ಕಳಿಗೆಲ್ಲ ಟಾಯ್ಸ್ ಎಲ್ಲ ಕೊಟ್ಟು ಬರೋಣ, ತುಂಬ ಟಾಯ್ಸ್ ತೊಗೊಂಡು ಮಕ್ಕಳಿಗೆಲ್ಲ ತುಂಬ ಖುಷಿ ಪಡ್ತವೆ, ಟಾಯ್ಸ್ ಕೊಟ್ಟು ಬರೋಣ ಅಜ್ಜಿ ಅಂತ ಹೇಳ್ತಾನೆ. ಅದು ಒಂದು ಒಳ್ಳೆಯದೇ ಬಿಡು, ಕೊಟ್ಟು ಬರೋಣ. ನೆನ್ನೆ ಊಟ ಮಾಡ್ಕೊಂಡು ಹೋಗುವಾಗ ನಾವೇನೂ ಕೊಡಲಿಲ್ಲ, ಆಯಿತು ಕೊಟ್ಟು ಬರೋಣ ನಡಿ ಅಂತೇಳಿ ಕರ್ಕೊಬಂದಿರ್ತಾಳಲ್ವಾ. ಬ್ಯಾಗ್ ತುಂಬಾ ತೊಗೊಂಡು ಬಂದಿರ್ತಾರೆ, 2 ಬ್ಯಾಗಲ್ಲಿ ಮಕ್ಕಳಿಗೆ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು. ಆವಾಗ ಇವಳು ಆದ್ಯ ಏನು ಮಾಡ್ತಾಳೆ, ಅವಳು ಒಂದು ಆಫೀಸ್ ರೂಮಲ್ಲಿ ಲೆಕ್ಕ ಎಲ್ಲ ಬರ್ಕೊತಾ ಇರ್ತಾಳೆ. ಎಷ್ಟು ಖರ್ಚು, ಎಷ್ಟು ವೆಚ್ಚ, ಎಷ್ಟು ಬಾಡಿಗೆ ಅಂತೆಲ್ಲ ಬರಿತಾ ಇರ್ತಾಳೆ. ಆ ಟೈಮಿಗೆ ಕರೆಕ್ಟಾಗಿ ಈ ತಾತ ಅನುಪಮನ ನೋಡಿ, ಏನು ನೀವಿಲ್ಲಿ ಮೇಡಮರೇ ಅಂತ ಬರುತ್ತೆ. ಆವಾಗ ಇಲ್ಲಿ ನಿಮ್ಮದು ಆಶ್ರಮ ಇದೆ ಅಂತ ಗೊತ್ತಾಯಿತು, ಮಕ್ಕಳಿಗೆ ಟಾಯ್ಸ್ ಕೊಟ್ಟೋಗೋಣ ಅಂತ ಬಂದು ಅಂತ ಹೇಳ್ತದೆ. ಹೌದಾ, ನೆನ್ನೆ ಬಂದಿದ್ವಲ್ಲ, ಅಲ್ಲೇ ಊಟ ಬಂದ್ವಲ್ಲ, ಅಲ್ಲೇ ಕೊಡ್ಬೋದಿತ್ತಲ್ಲ ಅಂತ. ನೆನ್ನೆನೇ ಹೋಗ್ತೀವಿ ಅಂದರೆ ಯಾಕೆ ಹೋಗ್ಲಿಲ್ವಾ ಅಂತ ತಾತ ಕೇಳುತ್ತೆ. ಆವಾಗ ಇಲ್ಲ ಹೋಗಬೇಕು, ಒಂದು ಸಲ ಮಕ್ಕಳಿಗೆಲ್ಲ ಟಾಯ್ಸ್ ಕೊಟ್ಬಿಟ್ಟು ಹೋಗೋಣ ಅಂಥೇಳಿ, ದೂರದಿಂದ ಬಂದಿದ್ದೀವಲ್ಲ, ದ್ವಾರಕ ನೋಡಿದ್ದೆಲ್ಲ ಆಯಿತು ಅಂಥೇಳಿ. ಇವಳು ಈ ಕಡೆ ಆದ್ಯ ಎಲ್ಲ ಲೆಕ್ಕ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಆಶ್ರಮದ ಓನರು ಬಂದಿರ್ತಾನೆ. ಓನರು ಒಂದು 2-3 ಜನ ಬಂದುಬಿಟ್ಟು ಏನೋ ಬಾಡಿಗೆಗೆ ಅನ್ನಂಗೆ ಕೇಳೋದಕ್ಕೆ ಬರ್ತಿದ್ದಾರೆ ಅಂತ ಇವಳು ಹೆದರ್ಕೊಂಡು ಅದು ಕರ್ಟನ್ನೆಲ್ಲ ಎಳ್ಕೊತಾಳೆ. ಕರ್ಟನ್ ಎಳ್ಕೊಂಡು ಲೆಕ್ಕ ಎಲ್ಲ ಬರಿತಾ ಇರ್ತಾಳೆ. ಆಮೇಲೆ ಅವರಮ್ಮ, ನನಗೇನೋ ಇಲ್ಲಿ ಆದ್ಯ ಇದ್ದಾಳೆ ಅನಿಸುತ್ತೆ, ಪುಟ್ಟಿ ಇದ್ದಾಳೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಯೋಚನೆ ಮಾಡ್ತಿರ್ತಾಳೆ. ಆದರೆ ಅವಳಿಗೆ ಏನು ಅಂತಲೂ ಅರ್ಥ ಆಗಲ್ಲ. ಹೌದೋ ಇಲ್ವೋ, ಪುಟ್ಟಿ ಇಲ್ಲಿರೋಕ್ಕೆ ಹೆಂಗೆ ಸಾಧ್ಯ ಅಂತೇಳಿ. ಆಮೇಲೆ ನಿಮಗೆ ಎಲ್ಲಿಂದ ಸಿಕ್ಕಿದ್ಲು, ಹೆಸರು ಬೇರೆ ಚೇಂಜ್ ಮಾಡ್ಕೊಂಡಿದ್ದಾಳೆ, ಎಲ್ಲಿಂದ ಸಿಕ್ಕಿದ್ಲು ಅಂತ ಕೇಳಿದಾಗ ಅವಳು ಹೇಳ್ತದೆ, ತಾತ ಅವಳು ಇದರಲ್ಲಿ ದ್ವಾರಕೆ ದೇವಸ್ಥಾನದ ಹತ್ರ ಸಿಕ್ಕಿದ್ಲು, ದರ್ಶನದಲ್ಲಿ. ಅಲ್ಲಿಂದ ನಾನು ಕರ್ಕೊಂಡು ಬಂದೆ. ಆಮೇಲೆ ಹೆಸರು ಈ ಥರ ಹೇಳಿದ್ಲು, ಯಾವ ಊರು ಅಂದಿದ್ದಕ್ಕೆ ಅದೇನು ಹೇಳಲಿಲ್ಲ. ಬೆಂಗಳೂರು ಅಂದರೆ ಅವಳು ಒಂಥರ ಇರಿಟೇಷನ್ನ ಮಾಡ್ಕೋತಾಳೆ, ಅಷ್ಟು ಬಿಟ್ಟರೆ ಮತ್ತೇನಿಲ್ಲ, ನಂಗೆ ಇನ್ನೇನು ಡೀಟೇಲ್ಸ್ ಗೊತ್ತಿಲ್ಲ ಅಂತ ಹೇಳ್ತಾನೆ ಆ ತಾತ. ಆವಾಗ
ಇವಳೇ ಇರಬೇಕು ನನ್ನ ಮಗಳು ಅನ್ನೋದು ಅನುಪಮಗೆ ಡೌಟ್ ಬರುತ್ತೆ. ಆಮೇಲೆ ಇನ್ನೇನು ಡೀಟೇಲ್ಸ್ ಗೊತ್ತು ತಾತ ಹೇಳಿ ಅಂದಾಗ, ಇನ್ನೇನಿಲ್ಲ ನಾನು ಕರ್ಕೊಂಡು ಬಂದೆ. ಆವಾಗಿಂದ ಈ ಆಶ್ರಮದಲ್ಲೇ ಅವಳು ಒಬ್ಬಳಾಗಿದ್ದಾಳೆ, ನಮ್ಮ ಜೊತೆನೇ ಇದ್ದಾಳೆ. ಮಕ್ಕಳನ್ನ ಈ ಥರ ನಾವು ತೊಗೊಳ್ತಾ ಇರ್ತೀವಲ್ವ, ನಮ್ಮ ಮಕ್ಕಳನ್ನ ದತ್ತು ತೊಗೊಂಡಾಗ ಅವು ಸಾಕೊಂಡು ಹೋಗ್ತಾ ಇದ್ದೀವಿ ಇದೇ ರೀತಿ. ಅವಕ್ಕೆ ನಾವೆಲ್ಲಾದರೂ ಹೊಟ್ಟೆಗೆ ಕರೆಕ್ಟಾಗಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡೋ ರೀತಿ ಅವಕ್ಕೆಲ್ಲಾದರೂ ನಾವು ತಂದು ಊಟ ಹಾಕ್ಕೊಂಡಿರ್ತೀವಿ ಅಂತ. ಆಗ ಹಿಂದೆ ಹಳೇದಕ್ಕೆ ಜ್ಞಾನಕ್ಕೆ ಹೋಗ್ತಾಳೆ ಅನುಪಮ. ಮಕ್ಕಳನ್ನೆಲ್ಲ ಮಲಗಿಸ್ಕೊಂಡು ಆವಾಗ ಅದೆಲ್ಲ ನೆನಪು ಮಾಡ್ಕೊಳ್ತಾ ಇರ್ತಾಳೆ. ಭಾಳ ದುಃಖ ಬರುತ್ತೆ ನೆನಪು ಮಾಡಿಕೊಂಡು. ಎಲ್ಲ ಮಕ್ಕಳೂ ಒಟ್ಟಿಗೆ ಮಲಗಿಸ್ಕೊಂಡು ಮಲಗ್ತಿದ್ದೆ, ಈ ಥರ ಆಡಿಸ್ತಿದ್ದೆ, ತಿನ್ನಿಸ್ತಿದ್ದೆ, ಕುಡಿಸ್ತಿದ್ದೆ ಅಂತೆಲ್ಲ ನೆನ್ಕೋತಾಳೆ. ಅದು ಬೇಜಾರಾಗುತ್ತೆ. ಆಮೇಲೆ ಅವಳು ಅದನ್ನೆಲ್ಲ ನೆನೆಸ್ಕೊಂಡು ಕೊರಗ್ತಾ ಇರ್ತಾಳೆ. ಈ ಕಡೆ ಬಂದು ಅವಳಿಗೇನೋ ಒಂಥರ ಅಂದರೆ ನನ್ನ ಮಗಳು ಇಲ್ಲೇ ಸಿಗ್ಬೋದು ಅನ್ನೋದೊಂದು ಹೋಪ್ ಮೇಲೆ ಅಲ್ಲಿ ಇನ್ನೊಬ್ಳು ಇರ್ತಾಳಲ್ಲ ಅವಳನ್ನ ಕರೀತಾಳೆ. ಕರೆದುಬಿಟ್ಟು, ಎಲ್ಲಿ ನೀವು ಹೆಸರಿಟ್ಕೊಂಡಿದ್ದೀರಲ್ಲ ಆ ಹುಡುಗಿ ಎಲ್ಲಿ ಅಂತ ಕೇಳ್ತಾಳೆ. ಅವಳು ಆಫೀಸ್ ರೂಮಲ್ಲಿ ಇರಬೇಕು ಮೇಡಮ್ ಅಂತಾಳೆ. ಕರಿ ಮತ್ತೆ ಅಂದಾಗ, ಇಲ್ಲ ಆ ಕಡೆ ಬಾಗಿಲು ಹಾಕಿ ತೆಗೆದಿದೆ ಅಂದರೆ ಅವಳೆಲ್ಲ ಹೊರಗಡೆ ಹೋಗಿರಬೇಕು ಅಂತ ಹೇಳ್ತಾಳೆ. ಹೌದಾ, ಹೊರಗಡೆ ಹೋದ್ಲಾ ಅಂತ. ಆಮೇಲೆ ಇವಳೇನೆ ಪುಟ್ಟಿ ಪುಟ್ಟಿ ಅಂತ ಕೂಗ್ತಾ ಇರ್ತಾಳೆ. ಅವಳಿಗೆ ಅದು ಕೇಳಿಸ್ದಂಗೆ ಆಗುತ್ತೆ. ಯಾರಿರ್ಬೋದು ಅಂತ ಎದ್ದು ಕಿಟಕಿ ಹತ್ರ ನೋಡ್ತಾಳೆ. ಆಮೇಲೆ ಇಲ್ಲಿಗೂ ಬಂದುಬಿಟ್ರಲ್ಲ ಇವರು ಅಂತೇಳ್ಬಿಟ್ಟು ಅವಳಿಗೆ ಬೇಜಾರಾಗುತ್ತೆ. ನನಗೆ ಮಮ್ಮಿ ಅಂತ ಹೇಳ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ನನಗೆ ಅಷ್ಟು ಹಿಂಸೆ ಕೊಟ್ಟಿದ್ದಾರೆ ಇವರು, ಇವ್ರ ಜೊತೆ ನಾನು ಬದುಕೋಕ್ಕಾಗಲ್ಲ, ನಮ್ಮ ಪಪ್ಪ ಇವರಿಂದನೇ ಆಚೆ ಹೋಗೋಕ್ಕೆ ಕಾರಣ ಆಗಿದ್ದು ಅಂತೆಲ್ಲ ಅನ್ಕೋತಾಳೆ. ಇವಳಿಗೆ ಏನು ಅನಿಸುತ್ತೆ ಅನುಪಮಗೆ, ನನ್ನ ಮಗಳು ಸಿಗ್ತಾಳೆ, ನಾನು ಬಂದಿದ್ದಕ್ಕೆ ನನ್ನ ಮಗಳು ಇಲ್ಲೇ ಇದ್ದಾಳೆ, ಇಲ್ಲೇ ಸಿಗ್ತಾಳೆ ಅನ್ನೋದು ಇವಳದೊಂದು ನಂಬಿಕೆ. ಆದ್ದರಿಂದ ಪುಟ್ಟಿ 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 ಅಂತ ಕರಿತಾ ಇರ್ತಾಳೆ. ದೇವರಲ್ಲಿ ಪ್ರಾರ್ಥನೆ ಮಾಡ್ತಿರ್ತಾಳೆ. ಸಖತ್ತು ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ ಪುಟ್ಟಿ 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 ಅಂತ. ಆಮೇಲೆ ಹಂಗೆ ಅಂದ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಆದರೆ ಹೋಗಿ ಈ ಕಡೆ ರೂಮು ಅಂತ ತಾತ ತೋರಿಸ್ತಾರೆ. ಆಮೇಲೆ ಆ ರೂಮಿಗೆ ಹೋಗೋಣ ಅಂಥೇಳಿ ಮೊಮ್ಮಗನಿಗೆ ಹೇಳ್ಕೊಂಡು ಸಿಗ್ತಾಳೆ ನಮ್ಮ ಪುಟ್ಟಿ ಅಂಥೇಳಿ ಹೋಗ್ತಾರೆ ಅಲ್ಲಿಗೆ. ಅವಳು ಓಡ್ತಾ ಇರ್ತಾಳ, ಇವನು ಹಿಂದಿಂದ ಓಡ್ತಾನೆ. ಅಲ್ಲಿ ಹೋದರೆ ರೂಮು ಖಾಲಿ ಇರುತ್ತೆ, ರೂಮಲ್ಲಿ ಸಿಗಲ್ಲ. ಆಮೇಲೆ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ ಅವಳಿಗೆ. ಅಂದರೆ ಅವಳು ಅಲ್ಲೇ ಇರ್ತಾಳೆ, ಪಕ್ಕ ಇರ್ತಾಳೆ, ಅಲ್ಲಿ ಇವ್ರು ಹೇಳಿದ ಕಡೆ ಅಲ್ಲಿರಲ್ಲ. ಯಾಕೆಂದರೆ ಅವರು ಓನರ್ ಯಾರೋ ಹುಡುಕಿ ಬಂದರು ಅಂತ ಅವಳು ಆ ಕಡೆ ಹೋಗಿರ್ತಾಳಲ್ವ, ಹಂಗಾಗಿ ಆ ಕಡೆ ಇರ್ತಾಳೆ. ಅನುಪಮಗೆ ಭಾಳ ಬೇಜಾರಾಗ್ತಿರುತ್ತೆ. ಎಲ್ಲೋಗ್ಬಿಟ್ಲು ಪುಟ್ಟಿ, ಇವತ್ತೂ ಸಿಕ್ಕಲಿಲ್ವಲ್ಲ ಕೃಷ್ಣ, ಏನಕ್ಕಪ್ಪ ಹಿಂಗೆ ಆಟ ಆಡಿಸ್ತಿದ್ಯಾ ನನ್ನ ಅಂತ. ಇಲ್ಲಿ ಬಂದು ಬೆಂಗಳೂರಲ್ಲಿ ಅದು ಅವಳು ಬಿಸ್ನೆಸ್ ಹಾಕ್ಕೊಟ್ಟು ಬಂದಿರ್ತಾಳೆ, ಮಸಾಲೆ ಎಲ್ಲ ಮಾಡೋದು ಕರೆಕ್ಟಾಗಿ. ತುಷಾರ್ ಅದನ್ನು ನಡೆಸ್ತಾನೆ, ಅದನ್ನು ಲಾಸ್ ಮಾಡಿಬಿಟ್ಟಿದ್ದಾನೆ. ಕೆಲಸದವ್ರಿಗೆ ಪೇಮೆಂಟ್ ಮಾಡಿಲ್ಲ, ಅದಕ್ಕೆ ಬಾಡಿಗೆ ಕಟ್ಟಿಲ್ಲ, ಮಸಾಲೆ ಸಾಮಾನು ಬರೋಂಗಿಲ್ಲ, ಕರೆಕ್ಟಾಗಿ ಹುರಿದಿಲ್ಲ, ಎಲ್ಲ ವಾಪಸ್ ಬಂದಿದೆ, ಅಲ್ಲೂ ಲಾಸ್ ಆಗೋಯ್ತು. ಇದು ಅನುಪಮಗೆ ಇನ್ನೂ ಗೊತ್ತಿಲ್ಲ. ಅನುಪಮ ಕರೆಕ್ಟಾಗಿ ನಡೆಸ್ಕೊಂಡು ಹೋಗುವಂಥ ಸಾರಿ ಹೇಳೋಗಿರ್ತಾಳೆ. ಆಯಿತು, ನೀವು ಅವರೆಲ್ಲ ಹಂಗಂತ ಹಿಂಗೆ ಮಾಡಿದ್ದೀಯಾ, ನೀನು ಹಂಗೆ ಮಾಡಿದ್ದೀಯಾ, ನಿನಗೆ ಅಷ್ಟು ಗೊತ್ತಾಗಲಿಲ್ವಾ, ಮಸಾಲೆ ಕರೆಕ್ಟಿಲ್ಲ, ಎಲ್ಲ ವಾಪಸ್ ಬಂದಿದೆ, ಹಂಗೆ ಹಿಂಗೆ ಅಂತ ಅಂದಾಗ ಅವ್ರಿಗೇನೆ ಬೈದ್ಬಿಡ್ತಾನೆ ಇವನು. ಹೋಗಿ ನಾವು ಬೇರೆ ಕಡೆಯಿಂದ ಜನ ಖರ್ಚು ಮಾಡಿಸ್ತೀನಿ, ನಂಗೆ ಗೊತ್ತು, 10 ಜನ ಖರ್ಚು ಮಾಡಿಸೋಕೆ ನಂಗೆ ಗೊತ್ತು ಅಂತ ಹೇಳ್ತಾನೆ. ಆಯಿತು, ಖರ್ಚು ಮಾಡಿಸ್ಕೊ, ನಾವು ಯಾರೂ ಮುಟ್ಟಲ್ಲ, ನಮ್ಮ ಪೇಮೆಂಟು ಇಲ್ಲ, ಇತ್ಲಾಗಿ ಕ್ವಾಲಿಟಿನೂ ಇಲ್ಲ, ಎಲ್ಲ ವಾಪಸ್ ಬರ್ತಾಯಿದೆ, ನಾವು ಯಾರೂ ಇಲ್ಲಿ ಮಾಡಲ್ಲ ಕೆಲಸ, ನಡೀರಮ್ಮ ಎಲ್ಲ ಬಿಚ್ಚಿ ರ್ಯಾಪ್ರನ್ ಬಿಚ್ಚಿಬಿಟ್ಟು ನಡೀರಿ ಅಂತ ಹೇಳ್ತಾಳೆ. ಅವರೆಲ್ಲ ಹೊರ್ಟೋಯ್ತಾರೆ. ಆಯಿತು ಅಂತೇಳ್ಬಿಟ್ಟು ಎಲ್ಲರೂ ಒಬ್ಬರಿಂದ ಒಬ್ಬರು ಎಲ್ಲ ಹೋಗ್ಬಿಡ್ತಾರೆ ಕೆಲಸ ಮಾಡೋರು. ಆವಾಗ ಇವನು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೋತಾನೆ. ಅಯ್ಯೋ ದೇವ್ರೆ, ಇದು ಒಳ್ಳೆ ಪರಿಸ್ಥಿತಿ ಆಗೋಯ್ತಲ್ಲ ಅಂತ. ಅವನು ಯಾವುದೇ ವ್ಯವಹಾರ ಮಾಡೋಕ್ಕೆ ಹೋದ್ರೂ ಒಂದು ವ್ಯವಹಾರನೂ ನೆಟ್ಟಗೆ ಮಾಡಲ್ಲ ತುಷಾರ. ಎಲ್ಲ ಹೆಂಡ್ತಿನೂ ಕರೆಕ್ಟಾಗಿ ಸಾಕಲಿಲ್ಲ, ಮಗಳನ್ನೂ ಕರೆಕ್ಟಾಗಿ ಸಾಕಲಿಲ್ಲ, ಅಮ್ಮನ್ನೂ ಸಾಕಲಿಲ್ಲ, ಮನೆಗೂ ತಂದು ಹಾಕಲಿಲ್ಲ, ಏನೂ ಸಂಪಾದನೆನೂ ಮಾಡಲಿಲ್ಲ. ಯಾವುದೇ ಬಿಸ್ನೆಸ್ ಮಾಡಿಕೊಟ್ರು ಎಲ್ಲ ಲಾಸ್ ಮಾಡಾಕ್ತಾನೆ ಅವನು. ಆವಾಗ ಅವರಿಗೆಲ್ಲ ಬೇಜಾರಾಗುತ್ತೆ. ಒಂದು ದೊಡ್ಡಮ್ಮ ಇರ್ತಾಳೆ, ಅವಳು ಬೈತಾಳೆ, ನೀನು ಮಾಡೋವೆಲ್ಲ ಇದೇ ಕೆಲಸ, ಅನುಪಮ ಬರೋವರೆಗೂ ನಾವು ಈ ಕಡೆ ಬರೋದಿಲ್ಲ, ನೀನೇನಾದ್ರು ಮಾಡ್ಕೊ, ಯಾರನ್ನಾರು ಕರ್ಕೊ, ಹೆಂಗಾರು ಕೆಲಸ ಮಾಡಿಸ್ಕೊ ಅಂತ ಹೇಳ್ಬಿಟ್ಟು
ಅವಳು ಬೈಕೊಂಡು ಎಲ್ಲರೂ ಹೊರ್ಟೋಯ್ತಾರ. ಆ ಹೊರ್ಟೋದ್ಮೇಲೆ ಇನ್ನೇನು ಮಾಡೋಕ್ಕೂ ಆಗಲ್ಲ, ಇನ್ಯಾವ ಕೆಲಸನೂ ನಡೆಯಲ್ಲ ಅಲ್ಲಿ. ಬೆಂಗಳೂರು ಕತೆ ಹಂಗಾಗೋಗಿದೆ. ಬೆಂಗಳೂರಲ್ಲಿ ಅವಳು ಮನೆಯಲ್ಲಿ ಬಂದರೆ ಇವಳು ಖುಷಿ ಮಗಳು ದಪ್ಪ ಆಗವಳೆ ಅಂತೇಳಿ ಮಗಳಿಗೆ ತುಂಬ ಫುಡ್ ಕೊಡ್ತೀರಾ, ದಪ್ಪ ಆಗಿದ್ದಾಳೆ, ಫೇರ್ ಇಲ್ಲ, ಹಾಗೆ ಹಿಂಗೆ ಅಂತ ಅಲ್ಲಿ ಬೇರೆ ಬೈತಾ ಇರ್ತಾಳೆ. ಇವನ ಮಗಳೇನೆ ಅವಳು, ಅಲ್ಲಿ ಬೈತಿರ್ತಾಳೆ. ಇವನು ನೋಡಿದರೆ ಇಲ್ಲಿ ಲಾಸ್ ಮಾಡ್ಕೊಂಡು ಕೂತಿದ್ದಾನೆ. ಅವಳು ಖುಷಿ ಅಂತೂ ಅವಳ ಕೆಲಸ ಅವಳು ಮಾಡ್ಕೊತಾಳೆ, ಅವಳೇನು ತೊಂದರೆ ಏನಿಲ್ಲ, ಅವಳೊಂದು ಒಳ್ಳೆ ಜಾಬಲ್ಲೂ ಇದ್ದಾಳೆ. ಆದರೆ ಮಗಳು ಪರವಾಗಿ ನಿಲ್ಲಬೇಕಲ್ಲ, ಮಗಳು ಸಣ್ಣ ಮಾಡ್ಕೊಂಡ್ರೆ ಅವಳು ಸಣ್ಣ ಮಾಡ್ಕೊಳಕ್ಕಾಗ್ತಾಯಿಲ್ಲ ಅವಳು. ಹಂಗಾಗಿದೆ. ಇಲ್ಲಿ ಮಗಳು ಸಿಗ್ತಾಳೆ, ಯಾರಿಗೆ? ಅನುಪಮಂಗೆ. ದ್ವಾರಕೆಯಲ್ಲಿ ಮಗಳು ಸಿಗ್ತಾಳೆ. ಮಗಳನ್ನ ಹಿಡ್ಕೊಂಡು ತಪ್ಕೊಂಡು ಮುತ್ತೆಲ್ಲ ಕೊಡ್ತಾಳೆ. ಹೆಂಗೋ ಸಿಕ್ಬಿಟ್ಟಲ್ಲ ಪುಟ್ಟಿ ನೀನು, ನನ್ನ ಮಗಳು ಎಷ್ಟು ದಿನ ಆಗೋಯ್ತು ಈ ಕಡೆ ಬಂದಿದೆಯಲ್ಲ, ನಾನೇನು ಮಾಡ್ತಾಯಿದ್ದೆ, ಯಾಕೆ ಮಗಳೇ ಹಿಂಗೆ ಮಾಡಿದೆ, ಹಂಗೆ ಹಿಂಗೆ ಅಂತೆಲ್ಲ ಕೇಳಿಕೊಂಡು ಇದು ಮಾಡ್ತಿರ್ತಾಳೆ. ಅವಳಿಗೆ ಸಿಟ್ಟು ಅಂದರೆ ಸಿಟ್ಟು, ಮಗಳಿಗೆ ಆದ್ಯಂಗೆ ಅಷ್ಟು ಇಷ್ಟ ಅಲ್ಲ, ಅಷ್ಟು ಸಿಟ್ಟು ಬರ್ತಾ ಇರುತ್ತೆ. ಇಲ್ಲಿಗೂ ಹುಡ್ಕೊಂಡು ಬಂದಿದ್ದಾರಲ್ಲ ನನ್ನ, ಇವ್ರು ಯಾಕೆ ಬಂದರು, ಇವ್ರ ಮಮ್ಮಿನೇ ಅಲ್ಲ, ಇವ್ರು ಏನಕ್ಕೆ ಬರಬೇಕು ನನ್ನ ಹತ್ರ ಅಂತೇಳ್ಬಿಟ್ಟು ಕೋಪ ಮಾಡ್ಕೊಳ್ತಾಳೆ. ಆಮೇಲೆ ಸಿಟ್ಟಲ್ಲಿ ದೂರಕ್ಕೆ ತಳ್ಳಿ ಬಿಡ್ತಾಳೆ. ಬೇಡ ಹೋಗಿ ನೀವು, ನನ್ನ ಮಮ್ಮಿನೇ ಅಲ್ಲ ನೀವು, ಹೋಗಿ ನೀವು ಅಂತೇಳಿ ತಳ್ಳಿಬಿಡ್ತಾಳೆ. ಅವಳು ಅಷ್ಟು ದೂರಕ್ಕೆ ಹೋಗಿ ನಿಂತು ಬಿಡ್ತಾಳೆ. ತಳ್ಳಿದಾಗ ಭಾಳ ಬೇಜಾರಾಗುತ್ತೆ. ಆವಾಗ ಆದ್ಯಂಗೆ ಅಂದರೆ ಅನುಪಮ ಅಷ್ಟು ಪೊಲೀಸಿಗೆ ನಾನೇ ಇಟ್ಕೊಡ್ತೀನಿ ಅಂತಿದ್ಲಲ್ಲ, ಅದು ಅವಳು ಕಿವಿಲಿ ಬಿದ್ದುಬಿಟ್ಟಿರುತ್ತೆ. ಹಾಗಾಗಿ ನಮ್ಮ ಮಮ್ಮಿನೇ ನನ್ನನ್ನು ಇಟ್ಕೊಡ್ತಾರೆ, ಸ್ವಂತ ಮಗಳಾಗಿದ್ದರೆ ಇಟ್ಕೊಡ್ತಾಯಿದ್ರ, ಹಿಂಗೆ ಲೆಕ್ಕ. ಆ ಥರ ಇವನು ಬಿಟ್ಟಂಗೆ ನೋಡ್ತಾನೇ ನಿಂತಿರ್ತಾನೆ. ಆದರೆ ಏನೂ ಅರ್ಥ ಆಗಿರಲ್ಲ, ಯಾಕೆ ಹೀಗೆ ಅಂತೇಳಿ. ಅಷ್ಟೊತ್ತಿಗೆ ಅವಳು ತುಂಬ ದೂರಕ್ಕೆ ತಳ್ಳು ಬಿಡ್ತಾಳೆ. ಆವಾಗ ಇವನು ಬಂದಿದ್ದು ವೇಸ್ಟ್ ಆಯ್ತಲ್ಲ ಅಂಥೇಳಿ ತುಂಬಾ ಬೇಜಾರು ಮಾಡ್ಕೋತಾನೆ. ಬೇಜಾರು ಮಾಡಿಕೊಂಡು ಅವಳು ಅನುಪಮ ಏನು ಹೇಳ್ತಾಳೆ ಅಂದರೆ, ಎಲ್ಲಿಗೆ ಹೋಗಿದ್ದೆ ಪುಟ್ಟಿ ಇಷ್ಟು ದಿನ ನನ್ನನ್ನು ಬಿಟ್ಟು, ನಿಮ್ಮ ಮಮ್ಮಿ ಅಂತ ನಿನಗೆ ನೋಡಬೇಕು ಅನ್ನಿಸ್ಲಿಲ್ವಾ, ನಿಮ್ಮ ಮಮ್ಮಿ ಜೊತೆ ಮಾತಾಡಬೇಕು ಅನ್ನಿಸ್ಲಿಲ್ವಾ, ನಾನು ಏನಮ್ಮ ಮಾಡಿದ್ದೆ ನಿನಗೆ ಅಂಥದ್ದು, ಹಾಗೆ ಹಿಂಗೆ ಅಂತೇಳಿ. ಎಲ್ಲ ನಿಮ್ಮಿಂದನೇ ಆಗಿದ್ದು, ನಮ್ಮ ಪಪ್ಪ ಹೋಗಿದ್ದು ನಿಮ್ಮಿಂದನೇ, ಅಲ್ಲಿ ನಾನು ಓಡಿ ಹೋಗೋಕ್ಕೆ ಕಾರಣ ನೀವೇನೆ, ಬೇರೆ ಯಾರೂ ಅಲ್ಲ, ಎಲ್ಲ ನಿಮ್ಮಿಂದನೇ ಆಗಿದ್ದು ಅಂತ ಬೈತಾಳೆ. ಆಮೇಲೆ ತಪ್ಕೊಂಡಿದ್ದಾಗ ದೂರ ತಳ್ಳಿಬಿಡ್ತಾಳೆ. ಅವಳು ಅನುಪಮ ದೂರ ತಳ್ಳಿ ಹೋಗಿ ಅಷ್ಟು ದೂರ ನಿಂತ್ಕೊಳ್ತಾಳೆ ದ್ವಾರಕೆಯಲ್ಲಿ. ಆವಾಗ ನೀವು ನನ್ನ ಹತ್ರ ಬರಬೇಡಿ, ನನಗಿಷ್ಟು ಮೋಸ ಮಾಡಿದ್ದೀರ, ನನ್ನ ಹತ್ರ ನೀವು ಬರಬೇಡಿ, ನೀವು ದೂರ ಇರಿ, ನಾನು ಇಲ್ಲಿಂದನೂ ಎಲ್ಲರೂ ಹೋಗ್ಬೇಕಾಗುತ್ತೆ, ಇಲ್ಲೂ ಹುಡುಕಿದ್ದೀರಲ್ಲ ನನ್ನನ್ನು, ನನ್ನ ಪಾಡಿ ನನ್ನನ್ನು ಬದುಕೋಕೆ ಬಿಡಿ, ನನಗೆ ಯಾವ ಮಮ್ಮಿನೂ ಬೇಡ, ಏನೂ ಬೇಡ, ನಮ್ಮ ಪಪ್ಪ ಒಬ್ಬರಿದ್ದರೆ ಸಾಕಾಗಿತ್ತು, ನಮ್ಮ ಪಪ್ಪನೂ ಇಲ್ದಂಗೆ ಮಾಡಿದ್ರಿ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.